ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನ್ಗೆ 6 ಗಂಟೆಗೆ ಬಂದಿದ್ದೀನಿ. 6 ಗಂಟೆಗೆ ಬಂದು ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅಂದರೆ ಅದನ್ನೇನು ತೋರಿಸಿಲ್ಲ ನಾನು, ಕಸ ಎಲ್ಲ ಗುಡಿಸೋದು. ಯಾಕೆಂದರೆ ಯಾವಾಗಲೂ ತೋರಿಸಿದ್ರೆ ನಿಮಗೂ ಬೋರು ಅನಿಸ್ಬೋದು, ಹಾಗಾಗಿ ನಾನು ಅದನ್ನು ತೋರಿಸಿಲ್ಲ. ನೋಡಿ, ಅದು ಗಾರ್ಡನ್ನೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಬೇಕಾದ್ರೆ ಅಷ್ಟು ತರಕಾರಿ ಸಿಕ್ಕಿದೆ. ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡೋ ಅಷ್ಟರೊಳಗೆ 7 ಗಂಟೆ ಆಯಿತು. ಇನ್ನೂ ನೋಡಿ, ನಮ್ಮ ತಂಗಿ ಕಾಫಿ ಮಾಡ್ಕೊಂಡು ತಗೊಬಂದಿದ್ದಾಳೆ ಅಲ್ಲಿ ಗಾರ್ಡನ್ಗೆ. ಅಂದರೆ ತುಂಬಾ ಕೆಲಸ ಇರುತ್ತೆ ಈ ನಡುವೆ ಅಂತೂ ಗಾರ್ಡನ್ನಲ್ಲಿ, ಹಾಗಾಗಿ ಕಾಫಿ ತೊಗೊಬಂದಿದ್ದಾಳೆ. ಅಲ್ಲೇ ಕಾಫಿ ಕುಡಿತಾ ಇದ್ದೀವಿ. ರಸ್ಕು, ಕಾಫಿ ಮತ್ತು ಜಾನಿಗೆ ಹಾಲು ಎಲ್ಲನೂ ಅಲ್ಲಿ ಟೆರೆಸ್ಗೆ ತೊಗೊಬಂದಿದ್ದಾಳೆ. ಹಾಗಾಗಿ ಜಾನಿಗೆ ಹಾಲು ಹಾಕ್ಬಿಟ್ಟು ನಾವು ಅಲ್ಲಿ ಕಾಫಿ ಕುಡಿದು ಸ್ವಲ್ಪ ರಸ್ಕೆಲ್ಲ ತಿಂದ್ವಿ. ಯಾಕೆಂದರೆ ತುಂಬ ಕೆಲಸ ಇರುತ್ತೆ ಬೆಳಗ್ಗೆನೆ, ಹೊಟ್ಟೆನೂ ಹಶ್ವಾಗ್ತಾ ಇರುತ್ತೆ ಅಂದ್ಬಿಟ್ಟು ಕಾಫಿ ತೊಗೊಬಂದು ರಸ್ಕೂ ತೊಗೊಬಂದಿದ್ದಾಳೆ. ಬೇಡ ಅಂದರೂ ಕೇಳೋದಿಲ್ಲ, ಕಾಫಿ ಎಲ್ಲ ಮಾಡ್ಕೊಂಡು ತೊಗೊಂಡು ಬರ್ತಾಳೆ. ಸೇವಂತಿಗೆ ಸಸಿ ಸ್ಟಾರ್ಟಿಂಗಲ್ಲಿ ಸಸಿಗಳನ್ನ ಹಾಕ್ಬಿಟ್ಟು ಈ ಸೈಡಲ್ಲಿ ಇಟ್ಟಿದ್ದೆ. ಅಂದರೆ ನಾನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀನಲ್ಲ, ಆ ಸೈಡಲ್ಲಿ ಇಟ್ಟಿದ್ವಿ. ಅದನ್ನೆಲ್ಲ ತೆಗೆದು ಈ ಕಡೆಗೆ ಶಿಫ್ಟ್ ಮಾಡಬೇಕು. ಹಂಗಾಗಿ ಇವತ್ತು ಬೆಳಗ್ಗೆ ಬೇಗನೆ ಬಂದಿದ್ದೀನಿ ಗಾರ್ಡನ್ಗೆ. ಫಸ್ಟು ಕಸ ಎಲ್ಲ ಗುಡಿಸ್ಬಿಟ್ರೆ ಆಮೇಲೆ ಅದು ಸೇವಂತಿಗೆ ಗಿಡ ಎಲ್ಲನೂ ಶಿಫ್ಟ್ ಮಾಡೋಕ್ಕೆ ಈಸಿ ಆಗುತ್ತಲ್ಲ ಅಂದ್ಬಿಟ್ಟು ಬೇಗ ಬಂದೆ. ಆಮೇಲೆ ಇವಳು ಕಾಫಿ ಮಾಡ್ಕೊಂಡು ತೊಗೊಬಂದಿದ್ದಾಳೆ. ಇವಾಗ ಕಾಫಿ ಎಲ್ಲ ಕುಡಿದ್ಬಿಟ್ಟು ಅದೆಲ್ಲನೂ ಶಿಫ್ಟ್ ಮಾಡಬೇಕು ಈ ಸೈಡಿಗೆ. ಇನ್ನು ನೋಡಿ, ಜಾನಿಗೆ ಹಾಲು ಹಾಕ್ತಾಯಿದ್ದೀನಿ. ಅಂದರೆ ಜಾನಿ ಕಟ್ಟಿದ್ದೀವಿ, ಇಲ್ಲ ಅಂದರೆ ಹತ್ರ ಹೋಗಿ ಬರೀ ಕಿತಾಪತಿ ಮಾಡ್ತಿರ್ತಾನೆ, ಹಂಗಾಗಿ ಅಲ್ಲಿ ಕಟ್ಟಿದ್ದೀವಿ. ಡ್ರೆಸ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ಅವಳು ಊಟ ಕಾಫಿ ಎಲ್ಲ ತರ್ತಾಳಲ್ಲ, ಹಳ್ಳಿ ನೆನಪಾಗುತ್ತೆ. ನಮ್ಮೂರಲ್ಲಿ ಇದೇ ಥರನೇ, ಅಂದರೆ ಹಳ್ಳಿ ವಾತಾವರಣ ಥರ ತುಂಬಾ ಚೆನ್ನಾಗಿರುತ್ತೆ. ಈ ಕಾಫಿ ಎಲ್ಲ ಕುಡಿದಿದ್ದಾಯಿತು. ನೋಡಿ, ಅಲ್ಲಿ ಸೇವಂತಿಗೆ ಸಸಿ ಕಾಣಿಸ್ತಿದೆಯಲ್ಲ, ಅದನ್ನು ತೆಗೆದು ಈ ಸೈಡಿಗೆ ಶಿಫ್ಟ್ ಮಾಡಬೇಕು. ಹಂಗಾಗಿ ಅಲ್ಲಿ ಶಿಫ್ಟ್ ಮಾಡಿ ಅಲ್ಲೆಲ್ಲ ಕ್ಲೀನ್ ಮಾಡಬೇಕು. ಜಾನಿಗೂ ಒಂದು ರಸ್ಕ್ ಹಾಕಿದ್ದೀವಿ, ತಿಂತಾ ಇದ್ದಾನೆ ನೋಡಿ. ನೋಡಿ, ಇನ್ನು ಈ ಸೈಡಲ್ಲಿ ಇದ್ವಲ್ಲ ಸೇವಂತಿಗೆ ಸಸಿ, ಅವೆಲ್ಲನೂ ತೆಗೆದು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಈ ಸೋಲಾರ್ ಇದೆಯಲ್ಲ, ಆ ಸೈಡಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಅಲ್ಲಿ ಸಸಿಗಳೆಲ್ಲ ತಗೊಬಂದು ನಾನು ಅಲ್ಲಿ ಜೋಡಿಸ್ತಾ ಇದ್ದರೆ ಜಾನಿ ನೋಡಿ, ಅಲ್ಲಿ ನನ್ನ ಪಕ್ಕದಲ್ಲೇ ಇರಬೇಕು. ಅವನು ಬೇರೆ ಎಲ್ಲೂ ಹೋಗೋದಿಲ್ಲ. ಅಲ್ಲಿ ಅಷ್ಟೆಲ್ಲ ಜಾಗ ಇದೆ, ಅಲ್ಲಿ ಹೋಗಿ ಮನ್ಕೊಳಲ್ಲ ಅವನು. ನಾನು ಎಲ್ಲಿರ್ತೀನಿ ಅಲ್ಲಿಗೆ ಬರಬೇಕು ಅವನು. ಇನ್ನು ಸೇವಂತಿಗೆ ಸಸಿಗಳಲ್ಲಿ ತುಂಬ ಚೆನ್ನಾಗಿ ಬೇರು ಬಂದಿದೆ, ಮತ್ತು ಅದರಲ್ಲಿ ಪಕ್ಕದಲ್ಲಿ ಬ್ರ್ಯಾಂಚು ಬರ್ತಾ ಇದೆ. ತುಂಬ ಜನ ಕೇಳ್ತಿದ್ದೀರಾ, ಅಕ್ಕ ಸಸಿಗಳಲ್ಲಿ ಪಕ್ಕದಲ್ಲಿ ಸಸಿ ಬರುತ್ತಾ, ಹೆಂಗೆ ಏನು ಅಂತೆಲ್ಲ ಕೇಳ್ತಿದ್ದೀರಾ. ಹೌದು, ಖಂಡಿತ ಸಸಿ ಬರುತ್ತೆ. ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅದರಲ್ಲಿ ಸಸಿ ಬರ್ತಾ ಇರೋದನ್ನು. ಏಕೆಂದರೆ ನಾನು ನಿಮಗೆ ಕಳಿಸೋ ಸೇವಂತಿಗೆ ಗಿಡದಲ್ಲಿ ಪ್ರತಿಯೊಂದರಲ್ಲೂ ಸಸಿ ಬರುತ್ತೆ. ಇಲ್ಲಾಂದರೆ ನಾನು ಆ ಥರ ಸಸಿಗಳನ್ನ ನಾನು ಕಳಿಸೋದೇ ಇಲ್ಲ. ತುಂಬ ಜನ ಒಂದೇ ಕಂಪ್ಲೇಂಟ್ ಇರುತ್ತೆ, ಏನಂದರೆ ನಾವು ಫ್ಲಿಪ್ಕಾರ್ಟು, ಅಮೆಝನು, ಕೆಲವು ನರ್ಸರಿಗಳಿಂದನೂ ನಾವು ತೊಗೊಬಂದು ಹಾಕಿರ್ತೀವಿ ಅಕ್ಕ, ಆದ್ದರಿಂದ ಸಸಿಗಳೇ ಬರೋದಿಲ್ಲ. ಮತ್ತು ಒಂದು ಸತಿ ಹೂ ಬಿಟ್ಟು ಅದು ಒಣಗೋಗುತ್ತೆ, ಆ ಸಸಿನೇ ವೇಸ್ಟು ಅಂತಲೇ ಹೇಳ್ತೀರಾ. ಆದರೆ ನಾನು ನಿಮಗೆ ಕಳಿಸೋ ಸಸಿಗಳು ಆ ಥರ ಆಗೋದಿಲ್ಲ. ಯಾಕೆಂದರೆ ಪಕ್ಕದಲ್ಲಿ ಸಸಿ ಬರುತ್ತೆ. ನೀವು ಒಂದು ಸಸಿಯಿಂದ ಸುಮಾರು ಸಸಿನೂ ಮಾಡ್ಕೋಬೋದು ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ. ಎಷ್ಟು ಚೆನ್ನಾಗಿ ಅದು ಪಕ್ಕದಲ್ಲೆಲ್ಲ ಸಸಿ ಬರ್ತಾ ಇದೆ ಅಂದರೆ ನೋಡಿ, ನನಗೇ ತುಂಬಾ ಖುಷಿಯಾಯಿತು. ಅಷ್ಟು ಚೆನ್ನಾಗಿ ಸಸಿ ಎಲ್ಲ ಬರ್ತಿದೆ. ನಾನು ಅದು ಅಬ್ಸರ್ವ್ ಮಾಡಿರಲಿಲ್ಲ. ಫಸ್ಟು ಸಸಿ ಇಟ್ಬಿಟ್ಟು ಮಾಮೂಲಿ ಹಂಗೆ ನಾವು ನೀರು ಹಾಕ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಇವತ್ತು ಆ ಸಸಿಗಳೆಲ್ಲ ತೆಗೆದು ಈ ಕಡೆಗೆ ಶಿಫ್ಟ್ ಮಾಡೋಕ್ಕೆ ಅಂತ ತಗೊಂಡನಲ್ಲ, ಅವಾಗೇ ನಾನು ಅಬ್ಸರ್ವ್ ಮಾಡಿದ್ದು ಅದನ್ನು. ಎಷ್ಟು ಚೆನ್ನಾಗಿ ಸಸಿ ಬರ್ತಿದೆ ಅಂದರೆ ನೋಡಿ, ನನಗೇ ತುಂಬಾ ಖುಷಿಯಾಯಿತು. ನನ್ನ ವ್ಯೂವರ್ಸ್ಗಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರನೇ ನಾನು ಈ ಸಸಿಗಳನ್ನೆಲ್ಲನೂ ಕೊಡ್ತಾ ಇರೋದು. ಕೆಲಸ ಯಾರು ಮಾಡೋರು? ಕೆಲಸ ಯಾರು ಮಾಡೋದು? ಏನು ಬೇಕು? ಓಲೆ ಏನು? ಗಿಡ ಇವು ಗಿಡ ಹೂವಿನ ಗಿಡ ಏನು ಬೇಕು ನಿನಗೆ? ಏನು ಬೇಕು? ಓನು ಹೋಗು ಆಯ್ತು, ಹೋಗು ಕಟ್ ಮಾಡೋಕ್ಕೆ ಎದಳ್ತೀವಿ. ಎಷ್ಟೇ ಕೆಲಸ ಮಾಡಿ ಸುಸ್ತಾದಾಗ ನೋಡಿ, ಈ ಥರ ಬಂದು ಜಾನಿ ಸಮಾಧಾನ ಮಾಡಿ ಹೋಗ್ತಾನೆ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಅದು ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಸಿ ಬರ್ತಿದೆ ಅಂದರೆ ಅದು ನೋಡೋಕ್ಕೆ ಒಂದು ಖುಷಿ ಅಂತ ಅನಿಸುತ್ತೆ ನನಗೆ. ನೋಡಿ, ಅಲ್ಲಿ ಪ್ರತಿಯೊಂದು ಗಿಡದಲ್ಲೂ ಈ ಥರ ಸಸಿಗಳನ್ನ ಬರ್ತಾ ಇದೆ. ನೀವು ಯಾವುದೇ ರೀತಿ ಹೆದರ್ಕೊಳ್ಳೋ ಅಂಥದ್ದೇ ಅವಶ್ಯಕತೆಯೇ ಇಲ್ಲ. ಸಸಿ ಬರಲ್ಲ ಅನ್ನೋ ರೀತಿ ಟೆನ್ಷನ್ನೇ ಬೇಡ. ಹಂಗೂ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಕೆಲವ್ರು ಹೇಳ್ತಾರೆ, ಅಕ್ಕ ನಮಗೆ ಸೇವಂತಿಗೆ ಗಿಡ ತಂದು ಹಾಕಿ ಸಾಕಾಗಿ ಹೋಗ್ಬಿಟ್ಟಿದೆ, ಅದರಲ್ಲಿ ಸಸಿಗಳೇ ಬರೋದಿಲ್ಲ ಅಂತೀರಾ. ನಾನು ನಿಮಗೆ ಕಳಿಸ್ತಾ ಇರೋ ಸಸಿಗಳಲ್ಲಿ ಆ ಥರ ಭಯನೇ ಬೇಡ. ಪ್ರತಿಯೊಂದು ಸಸಿನಲ್ಲೂ ನಿಮಗೆ ಸಸಿ ಬರುತ್ತೆ. ನೋಡಿ, ಎಲ್ಲ ಸೇವಂತಿಗೆ ಗಿಡಗಳು ದೊಡ್ಡದಾಗಿದೆ, ಅದರಲ್ಲೂ ಮೊಗ್ಗುಗಳೂ ಸಹ ಶುರುವಾಗಿದೆ. ಅಂದರೆ ನಾನು ಪಿಂಚಿಂಗ್ ಮಾಡಿಲ್ಲ.
ಪಿಂಚಿಂಗ್ ಮಾಡಿಲ್ಲ ಅಂದರೆ ಅದರಲ್ಲಿ ಮೊಗ್ಗು ನೋಡಿದಾಗ ನಿಮಗೆ ಖುಷಿನೂ ಆಗ್ಬೋದಲ್ವ, ಅದಕ್ಕೋಸ್ಕರ ನಾನು ಅದನ್ನು ಪಿಂಚಿಂಗ್ ಮಾಡಿಲ್ಲ. ನೀವು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋವಾಗ ಅದನ್ನು ಪಿಂಚಿಂಗ್ ಮಾಡಿಬಿಟ್ಟು ಶಿಫ್ಟ್ ಮಾಡಿ, ಆವಾಗ ತುಂಬ ಚೆನ್ನಾಗಿ ಜಾಸ್ತಿ ಬ್ರಾಂಚು ಬರುತ್ತೆ, ಹೆಚ್ಚು ಹೂವು ಸಹ ನೀವು ಪಡ್ಕೋಬೋದು. ಈ ಸೈಡಿಗೆ ಎಲ್ಲನೂ ಜೋಡಿಸಿದ್ದಾಯಿತು. ಇವಾಗ ಅದೆಲ್ಲನೂ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ನೋಡಿ, ಈ ಸೈಡ್ ಇದ್ದಿದ್ದು ತೆಗೆದು ಆ ಸೈಡಲ್ಲಿ ಇಟ್ಟಿದ್ದೀನಿ. ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಅಲ್ಲಿ ನಾನು ಕುತ್ಕೊಂಡು ಕೆಲಸ ಮಾಡ್ತೀನಲ್ಲ, ಆ ಸೈಡಲ್ಲಿ ಜೋಡಿಸಿದ್ದಿದ್ದು. ಇನ್ನು ನೋಡಿ, ಅದು ಜೋಡಿಸಿದ್ದಾಯಿತು ಮತ್ತು ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹೂವೆಲ್ಲನೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಂದರೆ ದಾಸವಾಳ ಹೂವು ಅಂದರೆ ತುಂಬ ಏನು ಬಿಡ್ತಿಲ್ಲ, ಒಂದು ಮೀಡಿಯಮಲ್ಲಿ ಬಿಡ್ತಾ ಇದ್ದಾವೆ. ಯಾಕೆಂದರೆ ಇವಾಗ ಚಳಿಗಾಲ ಇರೋದ್ರಿಂದ ಅಷ್ಟು ಜಾಸ್ತಿ ಎಲ್ಲ ಹೂ ಬಿಡೋದಿಲ್ಲ, ಸ್ವಲ್ಪ ಕಡಿಮೆ ಆದ್ರೂ ಸ್ವಲ್ಪ ದಾಸವಾಳ ಹೂವಂತೂ ಸಿಗ್ತಾನೆ ಇದೆ. ಅದರಲ್ಲೂ ನೋಡಿ, ಇಷ್ಟು ಚೆನ್ನಾಗಿ ಹೂವೆಲ್ಲನೂ ಸಹ ಬರ್ತಾ ಇದೆ. ಇನ್ನು ದಾಸವಾಳ ಇದೆಯಾ ಮತ್ತು ರೋಸ್ ಗಿಡ ಇದೆಯಾ ಅಂತಲೂ ಕೇಳ್ತಿದ್ದೀರಾ. ಎಷ್ಟು ಗಿಡಗಳಿದೆ ಅಷ್ಟನ್ನು ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕಿರ್ತೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂಜೂರ ಇನ್ನೊಂದು 2 ದಿನದಲ್ಲಿ 2 ಹಣ್ಣಾಗುತ್ತೆ. ಇನ್ನು ನೋಡಿ, ಸುಗಂಧರಾಜ ಹೂವು ಅಂತೂ ಇದು 3 ದಿನದ ಹೂವು ಹಾರ್ವೆಸ್ಟ್ ಮಾಡಿರೋದು. ಇನ್ನು ಇದು ಮಂಗಳವಾರ ಪೂಜೆಗೆ ಬೇಕಲ್ಲ ಅಂದ್ಬಿಟ್ಟು ನಮ್ಮ ತಂಗಿ ಕಟ್ತಾ ಇದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನೋಡಿ ಸುಗಂಧರಾಜ ಹೂವು ಅಂತೂ. ಇದು 3 ಎಳೆ ಇರೋವಂತಹ ಸುಗಂಧರಾಜ ಹೂವು. ಇನ್ನು ಸಿಂಗಲ್ ಎಳೆ ಇರೋದನ್ನು ಹಾಕಿದ್ದೀನಿ, ಇದನ್ನು ಹಾಕಿದ್ದೀನಿ. ಅದು ಸಿಂಗಲ್ಲು ಇದೆ ಮತ್ತು 3 ಎಳೆ ಇರೋದು ಇದೆ. ಅದಿನ್ನೂ ಇವಾಗ ಗೆಡ್ಡೆ ಇಟ್ಟಿದ್ದೀನಿ, ಅದು ಸ್ವಲ್ಪ ಚೆನ್ನಾಗಿ ಚಿಗುರಿ ಬಂದಮೇಲೆ ಅದನ್ನು ವಿಡಿಯೋ ಹಾಕ್ತೀನಿ. ಇನ್ನು ನೋಡಿ, ಇದು ಪಿಂಚಿಂಗು ತೋರಿಸಿ ಸೇವಂತಿಗೆ ಗಿಡ ಅಂತ ಕೇಳ್ತಾ ಇದ್ರಿ. ನೋಡಿ, ಇದೇ ಥರನೇ, ಏನಿಲ್ಲ, ಅದೇನು ಸಿಂಪಲ್ಲು. ನಾನು ಕೆಲವೊಂದು ಈಗ ನಾನು ಸಸಿಗಳನ್ನ ತಂದಿದ್ದೀನಲ್ಲ, ಸೇವಂತಿಗೆ ಸಸಿಗಳನ್ನ, ಅದರಲ್ಲಿ ನಾನು ಒಂದು 5 ಸಸಿಗಳನ್ನ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಚೆನ್ನಾಗಿ ಅದು ಬೆಳೆದಿದೆ. ಅದನ್ನು ಸ್ವಲ್ಪ ನಾನು ಕುಡಿನ ಚೂಟಿದ್ದೀನಿ. ಬೆಳಗ್ಗೆ ಗಾರ್ಡನಿಗೆ ಬಂದು ಕಸ ಎಲ್ಲ ಗುಡಿಸಿ ಸಸಿಗಳೆಲ್ಲ ಶಿಫ್ಟ್ ಮಾಡಿ ಮನೆಗೆ ಹೋಗಿ ಮತ್ತೆ ಬಂದಿದ್ದೀನಿ. ನೋಡಿ, ಇವಾಗ ತಿಂಡಿ ಎಲ್ಲ ತಿಂದು ಜಾನಿಗೆ ಊಟ ಕೊಟ್ಟು ಇವಾಗ ನಾನು ಬಂದಿದ್ದೀನಿ ಮತ್ತೆ ಗಾರ್ಡನಿಗೆ ಬಂದು. ನೋಡಿ, ಇದೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಇಲ್ಲಿ ಮಣ್ಣಿನ ಮೂಟೆಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ಒಂದು ಕಡೆಗೆಲ್ಲ ಜೋಡಿಸ್ಬೇಕು. ಇನ್ನು ನೋಡಿ, ದವನ ಇದೆ, ಮರ್ಗ ಇದೆ, ಮತ್ತು ದಾಸವಾಳ ಯಾವ್ಯಾವ ಕಲರು ಇದ್ದಾವೆ, ಗುಲಾಬಿ ಯಾವ ಕಲರ್ ಇದೆ ಅನ್ನೋದ್ರೂ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮಗೆ ಬೇಕಿತ್ತು ಅನ್ನೋರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ ನೀವು ಬುಕ್ ಮಾಡ್ಕೋಬೋದು. ದವನ ಮೊರ್ಗ ಅಂತೂ ಒಳ್ಳೆ ಪರಿಮಳ, ಘಮ ಘಮ ಅಂತಿರುತ್ತೆ. ಇನ್ನು ನೋಡಿ, ಸೇವಂತಿಗೆ ಮತ್ತು ದಾಸವಾಳ, ಗುಲಾಬಿ ಎಷ್ಟು ಕಲರ್ ಇದೆ ಅಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ದಾಸವಾಳ ಅಂತೂ ನೋಡಿ ಎಷ್ಟೆಷ್ಟು ಅಗಲ ಹೂ ಬಿಡುತ್ತೆ ಅಂದರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಇರೋಷ್ಟು ದಾಸವಾಳ ಎಲ್ಲ ಖಾಲಿಯಾಗಿದೆ, ಇರೋಷ್ಟು ಕಲರ್ನ ಮಾತ್ರ ಹಾಕಿದ್ದೀನಿ. ಬೇಕಿತ್ತು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ಖಾಲಿ ಆದರೆ ಕಲರ್ ನನಗೆ ಬೇಕಾಗಿತ್ತು ಅಂತ ಕೇಳ್ತೀರಾ, ಅದಕ್ಕೆ ಹೇಳೋದು, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಈ ಗಿಡ ನನಗೆ ಬೇಕು ಅಂತ ಹೇಳಿರ್ತೀರಾ, ಅದನ್ನು ತೆಗೆದಿಡಿ ಅಂತ ಹೇಳ್ತೀರಾ, ಆ ಥರ ಆಗೋದಿಲ್ಲ. ನೀವು ಅಮೌಂಟ್ ಹಾಕಿದ್ರೆ ಮಾತ್ರ ನಮಗೆ ಕನ್ಫರ್ಮ್ ಆಗಿರುತ್ತೆ ಆ ಗಿಡಗಳನ್ನ ನಾನು ತೆಗೆದಿಟ್ಟಿರ್ತೀನಿ. ಇಲ್ಲಾಂದರೆ ಬೇಗ ಯಾರು ತಗೋತಾರೋ ನಾನು ಅವ್ರಿಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ಸುಮಾರು ಜನ ನನಗೆ ಈ ಥರ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ತಿಳಿಸ್ತಾ ಇದ್ದೀನಿ ಅಷ್ಟೇ. ಸೇವಂತಿಗೆ ಗಿಡಗಳಲ್ಲಿ ಎಷ್ಟು ಕಲರ್ ಇದೆ ಅಷ್ಟನ್ನು ನಾನು ಹಾಕಿದ್ದೀನಿ. ಅಂದರೆ 10 ಕಲರ್ ಇದೆ ನನ್ನ ಹತ್ರ. 10 ಕಲರ್ದು ವಿಡಿಯೋನೂ ಸಹ ನಾನು ಹಾಕಿದ್ದೀನಿ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ನೀವು ಬುಕ್ ಮಾಡ್ಕೋಬೋದು. ಇದು ಲಾಲಿಪಾಪು. ಇನ್ನು ಯೆಲ್ಲೋ ಕಲರಲ್ಲಿ 2 ಥರ ಇದೆ, ಆ 2 ಥರನೂ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನು ಪರ್ಪಲ್ಲು, ಆರೆಂಜ್, ಬೇಬಿ ಪಿಂಕಲ್ಲಿ ಸ್ವಲ್ಪನೇ ಇರೋದು, ಹಾಗಾಗಿ ಒಂದು 10 ಗಿಡ ಇದೆ ಅಷ್ಟೇ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ, ಆಮೇಲೆ ಅದೂ ಸಹ ಖಾಲಿ ಆಗುತ್ತೆ. ಇನ್ನು ಗ್ರೀನಲ್ಲೂ ಇದೆ. ಇನ್ನು ವೈಟಲ್ಲಿ ಒಂಥರ ಪಿಂಕ್ ಥರ ಬಂದು ಹೂವು ಅರಳದ ಮೇಲೆ ವೈಟ್ ಬರುತ್ತೆ ನೋಡಿ, ಅದೂ ಸ್ವಲ್ಪನೇ ಸಸಿ ಇರೋದು, ಅದೂ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಕನಕಾಂಬರನೂ ಅಷ್ಟೇ, ಅದು ಒಂದು 5 ಗಿಡ ಏನೋ ಇದೆ. ಬೇಕು ಅನ್ನೋರು ಬೇಗ ಬೇಗ. ಹತ್ರ ಯಾವ್ಯಾವ ರೀತಿ ಗೊಬ್ಬರಗಳಿದೆ ತೋರಿಸಿ ಅಂತಲೂ ಸಹ ಕೇಳ್ತಾ ಇದ್ರಿ, ಹಾಗಾಗಿ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಏಕೆಂದರೆ ಹಳಬ್ರಿಗೆ ರೆಗ್ಯುಲರಾಗಿ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತೆ, ಹೊಸಬ್ರು ನನ್ನ ಚಾನಲ್ಗೆ ಬಂದಿರ್ತಾರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಕಡಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಇದೆಲ್ಲನೂ ಸಹ ಸಿಗುತ್ತೆ. ಬೇವಿನ ಹಿಂಡಿಲಿ 2 ರೀತಿ ಮಿಕ್ಸ್ ಆಗಿರುತ್ತೆ, ಹೊಂಗೆ ಹಿಂಡಿ, ಬೇವಿನ ಹಿಂಡಿ 2 ಮಿಕ್ಸ್ ಆಗಿರೋದನ್ನೇ ನಾನು ನಿಮಗೆ ಕಳಿಸೋದು. ಇದನ್ನು ನಾವು ಗಿಡಕ್ಕೆ ಬಳಸೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟೂ ಸಹ ಬರುತ್ತೆ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕು, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.